ನಮ್ಮ ಮಿಸ್ಸಸ್ಗೊಂದು ನಮ್ಮ ಫೋನ್ ಬಂತು. ಆ್ಯಕ್ಚುಲಿ ನೋಡಿ ಈ ನಂಬರ್ಗೊಂದು ಫೋನ್ ಮಾಡಿ ಅವ್ನು ನಿಮ್ಮ ಅಡ್ರೆಸ್ ಹುಡುಕ್ತೀಯಾನೆ ಅಂದರು. ಕೂಡಲೇ ಅವರು ವಾಟ್ಸಪ್ನ ಹ್ಯಾಕ್ ಮಾಡ್ಕೊಂಬಿಟ್ಟು ಕಾಲ್ ಫಾರ್ವರ್ಡಿಂಗ್ನ ಇದು ಮಾಡ್ಕೊಂಬಿಡ್ತಾರೆ. ದುಡ್ಡು ಡಿಮ್ಯಾಂಡ್ ಮಾಡೋಕ್ಕೆ ಶುರು ಮಾಡಿದ್ರು. ಗೊತ್ತಿಲ್ಲದೆ ತುಂಬ ಜನ ಹಾಕ್ಬಿಟ್ಟಿದ್ರು. ನಮಸ್ಕಾರ ಸರ್, ತುಂಬ ಸಂತೋಷ ಆಯಿತು ನಿಮ್ಮ ಆಫೀಸಿಗೆ ನಾನು ಬಂದು. ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಅಸ್. ಥ್ಯಾಂಕ್ ಯು ಸರ್. ಏನಂದರೆ ನನಗೂ ಕೂಡ ಕಲ್ಪನೆ ಇರಲಿಲ್ಲ ಇಷ್ಟು ಬೇಗ ಇದನ್ನು ರಿಸಾಲ್ವ್ ಆಗುತ್ತೆ, ಇಷ್ಟು ಬೇಗ ನೀವು ಅದು ಕೂಡ ಏನೋ ನಮ್ಮನ್ನು ಸೈಬರ್ ಇದರಲ್ಲಿ ನಿಮಗೆಲ್ಲ ಗೊತ್ತಿರೋಂಗೆ ಫಸ್ಟ್ ವಿಷಯ ಹೇಳ್ಬಿಡ್ತೀನಿ. ಒಂದು 15-20 ಡೇಸ್ ಮುಂಚೆ ನಮ್ಮ ಮಿಸ್ಸಸ್ಗೊಂದು ನಮ್ಮ ಫೋನ್ ಬಂತು. ಅದು ಏನಂದರೆ ನೀವು ಏನಾರ ಐಟಮ್ನ ನೀವು ಇದು ಮಾಡಿದ್ದೀರಾ ಅಂತ, ಆರ್ಡ್ರ್ ಮಾಡಿದ್ದೀರಾ ಅಂತ. ಆಬ್ವಿಯಸ್ಲಿ ಮಾಡಿದರೆ ಹ್ಞೂ ಅಂತಾರೆ, ಇಲ್ಲ ಅಂದರೆ ಕಟ್ ಮಾಡಿಬಿಡ್ತಾರೆ. ಇವ್ರು ಹೌದು ಮಾಡಿದ್ದೀವಿ ಅಂದ ಕೂಡಲೇ ಅವರು ಫೋನ್ ಮಾಡಿ ಆ್ಯಕ್ಚುಲಿ ನೋಡಿ ಈ ನಂಬರ್ಗೊಂದು ಫೋನ್ ಮಾಡಿ ಅವ್ನು ನಿಮ್ಮ ಅಡ್ರೆಸ್ ಹುಡುಕ್ತೀಯಾನೆ ಅಂದರು. ಅದರಲ್ಲಿ ಸ್ಟಾರು ಹ್ಯಾಶ್ಟ್ಯಾಗು ಅದೆಲ್ಲ ಇತ್ತು. ಇಲ್ಲೇ ಪ್ರಾಬ್ಲಮ್ ಇರೋದು. ಈ ಸ್ಟಾರು ಹ್ಯಾಶ್ಟ್ಯಾಗ್ ಇದ್ದಾಗ ಏನಾಗುತ್ತೆ, ಅದನ್ನು ಮಾಡಿದ ಕೂಡಲೇ ಅವರು ವಾಟ್ಸಪ್ನ ಹ್ಯಾಕ್ ಮಾಡ್ಕೊಂಬಿಟ್ಟು ಕಾಲ್ ಫಾರ್ವರ್ಡಿಂಗ್ನ ಇದು ಮಾಡ್ಕೊಂಬಿಡ್ತಾರೆ. ಅಲ್ಲಿಂದ ನಮಗೆ ಗೊತ್ತಿರೋರಿಗೆಲ್ಲ ವಾಟ್ಸಪ್ ಮೆಸೇಜ್ ಹೋಗ್ತಿದೆ. ಅವ್ರು ಫೋನ್ ಮಾಡಿದೆ, ನಮಗೆ ಫೋನ್ ಸಿಗ್ತಾ ಇಲ್ಲ. ದುಡ್ಡು ಡಿಮ್ಯಾಂಡ್ ಮಾಡೋಕ್ಕೆ ಶುರು ಮಾಡಿದ್ರು. ಗೊತ್ತಿಲ್ಲದೆ ತುಂಬ ಜನ ಹಾಕ್ಬಿಟ್ಟಿದ್ರು. ಬಟ್ ಅದರಲ್ಲಿ ನಮಗೆ ಸಾರ್ ಹೇಳಿದ್ದೇನೆಂದರೆ 1 hour ಗೋಲ್ಡನ್ ಪೀರಿಯಡ್ ಅಂತಿರುತ್ತೆ. ಅಷ್ಟರೊಳಗಡೆ ನಾವು ಕಂಪ್ಲೇಂಟ್ ಮಾಡಿದ್ರೆ ಆದಷ್ಟು ಬೇಗ ನಾವು ಹಿಡಿತೀವಿ ಅಂತ ಹೇಳಿದ್ರು. ನಿಮ್ಮದು ಫಸ್ಟ್ ರಿಯಾಕ್ಷನ್ ಹೇಗಿತ್ತು ಅವಾಗ ನಿಮ್ಗೆ ಗೊತ್ತಾಯಿತು ದಟ್ ನಿಮ್ಮ ವಾಟ್ಸಪ್ಪೇ ಹ್ಯಾಕ್ ಆಗಿದೆ? ಅಲ್ಲ, ಇಮಿಡಿಯೇಟಾಗಿ ನಾವು ಲೈವ್ ಮಾಡಿದ್ವಿ. ಗೊತ್ತಾಗ್ತಿದ್ದಂಗೆ ಲೈವ್ ಮಾಡಿದ್ವಿ. ಬಟ್ ನಮಗಾದರೆ ಲೈವ್ ಮಾಡಿದಾಗ ಎಷ್ಟು ಜನ ನೋಡ್ತಾರೆ, ತೊಂದರೆ ಆಗಲ್ಲ. ಬಟ್ ಬೇರೆಯವ್ರಿಗೆ ಏನಂದರೆ ಇಮಿಡಿಯೇಟಾಗಿ ಕಂಪ್ಲೇಂಟ್ ಕೊಡಬೇಕು ಅನ್ನೋ ವಿಷಯ. ಆ್ಯಕ್ಚುಲಿ ನಿಮ್ಮ ಕಡೆಯಿಂದ ಆಗಿರ್ತಕ್ಕಂಥ ಭಾಳ ದೊಡ್ಡ ಇಮಿಡಿಯೇಟ್ ರೆಸ್ಪಾನ್ಸ್. ಪೊಲೀಸರಿಗೆ ಇನ್ಫಾರ್ಮ್ ಮಾಡೋದು ಮತ್ತು ಬ್ಯಾಂಕಿಗೆ ಇನ್ಫಾರ್ಮ್ ಮಾಡೋದು. ಬ್ಯಾಂಕಿಗೆ ನೀವು ಇನ್ಫಾರ್ಮ್ ಮಾಡಿದರೆ ಬ್ಯಾಂಕ್ ಏನು ಮಾಡುತ್ತೆ, ಅಕೌಂಟನ್ನು ಫ್ರೀಸ್ ಮಾಡಿ ಟ್ರಾನ್ಸಾಕ್ಷನ್ ಆಗದಂತೆ ನೋಡ್ಕೊತಾರೆ. ಹೌದೌದು. ಆಮೇಲೆ ನೀವು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದಾಗ ನಾವು ನಮ್ಮ ಕಡೆಯಿಂದ 1930 ಎಲ್ಲರಿಗೂ ಗೊತ್ತಿರ್ಬೋದು. 1930 ಇಸ್ ದ ಸೈಬರ್ ಕ್ರೈಮ್ ಹೆಲ್ಪ್ಲೈನ್. ಆ ಹೆಲ್ಪ್ಲೈನ್ಗೆ ಫೋನ್ ಮಾಡಿ ಎಲ್ಲ ಡೀಟೇಲ್ಸ್ ಕೊಟ್ಟರೆ ಅಲ್ಲೇ ಬ್ಯಾಂಕ್ ಅಕೌಂಟ್ ಫ್ರೀಸ್ ಮಾಡ್ತಾರೆ. ಸೊ ದಟ್ ಮನಿ ಫ್ಲೋ ಅಟ್ ಲೀಸ್ಟ್ ಕಟ್ ಆಗ್ಬೋದು. ಹೌದೌದು. ಸೊ ದಟ್ ವಾಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಏನು ಗೊತ್ತಾ ಇಂಪಾರ್ಟೆಂಟು, ಅವ್ರು ಫೋನ್ ಮಾಡಿದಾಗ ನಮಗೆ ನಂಬಿಸ್ತಾರೆ. ಸೊ ಯಾವುದೋ ಒಂದು ಸೈಕಲಾಜಿಕಲ್ ಆಸ್ಪೆಕ್ಟ್ಸ್ನಲ್ಲಿ ನಾವೇನೋ, ಫಾರ್ ಎಕ್ಸಾಂಪಲ್ ನೀವು ಹೇಳಿದಾಗ ಈಗ ಲೇಡೀಸ್ ಅಂದರೆ ಆನ್ಲೈನ್ ಶಾಪಿಂಗ್ ಮಾಡಿರ್ತಾರೆ, ಇದು ಮಾಡಿರ್ತಾರೆ, ಏನೋ ಡೆಲಿವರಿ ಬಂದಿದೆ, ಅಥವಾ ಯಾರಾದರೂ ಯಂಗ್ ಪ್ರೊಫೆಷನಲ್ಸ್ ಇದ್ರೆ ನೀವೇನೋ ಜಾಬ್ಗೆ ಅಪ್ಲೈ ಮಾಡಿದ್ದೀರಾ, ಮಾತಾಡಿದಾಗ ನಂಬಿಸ್ತಾರೆ. ನಾವು ಏನು ಅರ್ಥ ಮಾಡ್ಕೋಬೇಕಂದ್ರೆ ಯಾವುದಾದ್ರೂ ಅಂದರೆ ನಿಮ್ಮ ಮೂಲಕ ವಾಟ್ ವಿ ವಾಂಟ್ ಟು ಕನ್ವೇಸ್ ಇಂಥ ಟ್ರ್ಯಾಪ್ಗಳಿಗೆ ಬಲಿಯಾಗ್ತಾರೆ. ಕರೆಕ್ಟ್. ಅದೇ ನೋಡಿ, ನಮಗೂ ಗೊತ್ತಿರಲ್ಲ. ಎಲ್ಲರೂ ನಾನು ಬುದ್ಧಿವಂತ ಆದರೂ ನಾವೇ ದಡ್ರಾಗ್ಬಿಟ್ಟಿದ್ದೀವಿ. ಯಾಕಂದ್ರೆ ಅಷ್ಟು ಬುದ್ಧಿವಂತರು ಇರ್ತಾರೆ ಇದರಲ್ಲಿ. ಸೊ ಸಮ್ ಟೈಮ್ ಏನಾಗುತ್ತೆ, ಆ ಎಕ್ಸೈಟ್ಮೆಂಟಲ್ಲಿ ಗೊತ್ತಾಗಲ್ಲ. ರೆಗ್ಯುಲರಾಗಿ ಈ ಥರ ಫೋನ್ ಬರ್ತಿರುತ್ತೆ, ಬಂದಿದ್ದಾರೆ ಫೋನ್ ಮಾಡಿ, ಲಗೇಜ್ ಏನೋ ಐಟಮ್ಸ್ ಬರುತ್ತೆ ಅಂತಾರಲ್ಲ, ಅದೇ ಥರ ಈ ನಂಬರ್ ಅಂದ್ಕೊಂಬಿಟ್ಟಲ್ಲ. ಹ್ಯಾಶ್ಟ್ಯಾಗು ಇದು ಸ್ಟಾರು ಇದೆಲ್ಲ ಇರೋದಿದೆಯಲ್ಲ, ತುಂಬ ಇಂಪಾರ್ಟೆಂಟ್ ಅದು. ಇದೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ. ಈ ಥರದ್ದು ಯಾವುದೇ ನಂಬರ್ಗಾಗಲಿ, ಆಮೇಲೆ OTP ಆಗಲಿ ಯಾರಿಗಾರ ಕೊಡೋದು, ಇದರಲ್ಲಿ ಸ್ವಲ್ಪ ಹುಷಾರಾಗಿ. ಅನ್ನೋನ್ ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡೋದು. ಆಮೇಲೆ ಏನಂದರೆ ನಿಮಗೆ ಗೊತ್ತೂ ಆಗಲ್ಲ. ಯಾಕಂದ್ರೆ ಅವ್ರು ಟ್ರೈ ಮಾಡ್ತಿರ್ತಾರೆ, ನೀವು ನಂಬರ್ ಸಿಗ್ತಿರಲ್ಲ, ನಿಮ್ಗೆ ಯಾರು ಟ್ರೈ ಮಾಡಿ ಹೇಳೋದಕ್ಕೂ ಗೊತ್ತಾಗಲ್ಲ, ಯಾರೋ ಹ್ಯಾಕ್ ಆಗಿದೆ ಅಂತ ಗೊತ್ತೂ ಆಗಲ್ಲ. ಹೆಲ್ಪ್ ಮಾಡಲಿಕ್ಕೆ ಫೋನ್ ಮಾಡಿದ್ರು ಫೋನ್ ಸಿಗಲ್ಲ. ಅವಾಗ ಅಕ್ಕಪಕ್ಕದಲ್ಲಿರೋರಿಗೆ ಫೋನ್ ಮಾಡಿ ಎಚ್ಚರಿಕೆ ಕೊಡಬೇಕು. ಅದು ನಮ್ಗೆ ಒಳ್ಳೇದಾಯಿತು. ಯಾರೋ ಬೇರೆ ನಂಬರಿಗೆ ಫೋನ್ ಮಾಡಿ ಹೇಳಿದ್ದಕ್ಕೆ ನಮಗೆ ಗೊತ್ತಾಯಿತು. ಸೊ ಇಮಿಡಿಯೇಟಾಗಿ ಲೈವ್ ಮಾಡಿದ್ವಿ. ಏನಂದರೆ ಬರೀ ನೆಗೆಟಿವ್ ನ್ಯೂಸ್ ನೋಡಿ ನೆಗೆಟಿವ್ ನಮ್ಗೆ ಅಟ್ರಾಕ್ಟ್ಸ್ ಅಂತಾರಲ್ಲ, ಆ ಥರ ಅದು ಜಾಸ್ತಿ ಅಟ್ರಾಕ್ಟ್ ಆಗುತ್ತೆ. ನಾನು ಅದನ್ನೇ ರಿಕ್ವೆಸ್ಟ್ ಮಾಡ್ತಾ ಇದ್ದೆ, ದಯವಿಟ್ಟು ಇದಕ್ಕೆ ಪಬ್ಲಿಸಿಟಿ ಬೇಕು. ಪಾಸಿಟಿವ್ ನ್ಯೂಸ್ಗೆ ಈ ಥರ ರಿಸಾಲ್ವ್ ಆಗ್ತಿರೋದು, ನೀವು ಹಿಡಿದಿರೋದು, ಆಮೇಲೆ ಎಲ್ಲಿಗೆ ಹೋಗಿ ನಿಮ್ಮ ಪ್ರಶಂಸನೀಯ ಅಂತ ಯಾಕೆ ಹೇಳಿದೆ ಅಂದರೆ, ಅವರಿಂದ ಬಿಹಾರು, ಅಲ್ಲಿಂದ ಬಾಂಬೆನೋ ಡೆಲ್ಲಿನೋ ಅಲ್ಲಿಗೆಲ್ಲ ಹೋಗಿ ವಿತಿನ್ 1 ವೀಕಲ್ಲಿ ನೀವು ಕ್ಯಾಚ್ ಮಾಡಿದ್ದೀರಾ ಅಂದರೆ ಭಾಳ ಆಶ್ಚರ್ಯ ಅನಿಸ್ತು. ಇಮಿಡಿಯೇಟ್ ನಮ್ಮ ಅಕೌಂಟಿಗೆ ವಾಪಸ್ಸು ದುಡ್ಡು ಬಂತು. ಆಮೇಲೆ ಎಲ್ಲರೂ ಅನ್ಕೊತಾರೆ ಅವ್ರು ಸೆಲೆಬ್ರಿಟಿ, ಅವ್ರಿಗೆ ಮಾಡಿಬಿಡ್ತಾರೆ. ಹಂಗಲ್ಲ. ಆ್ಯಕ್ಚುಲಿ ಆ ಥರ ತಪ್ಪು ತಿಳ್ಕೊಂಬೇಡಿ. ಕೇಸಿಂದ ಇನ್ನೂ 4 ಕೇಸ್ ಪತ್ತೆ ಆಗಿದೆ ನೋಡಿ. 4 ಕೇಸ್ ಪತ್ತೆ ಆಗಿದೆಯಂತೆ. ಅದರಿಂದ ನೀವು ಒಬ್ಬರೇ ಯಾರ ಚುರುಕಾಗಿ ಈ ಥರ ಕಂಪ್ಲೇಂಟ್ ಕೊಟ್ಟರೆ ಇನ್ನೊಂದು 10 ಜನಕ್ಕೆ ಹೆಲ್ಪ್ ಆಗುತ್ತೆ. ಅದನ್ನೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಇವ್ರು ಕರೆಸಿಯಾರಷ್ಟೇ ಹೊರತು ಆ್ಯಕ್ಚುಲಿ ಪಬ್ಲಿಸಿಟಿ ಬೇಕಿದಕ್ಕೆ. ನೀವೆಲ್ಲ ಇದನ್ನು ಶೇರ್ ಮಾಡಬೇಕು ಜಾಸ್ತಿ. ಮತ್ತೆ ಅವೇರ್ನೆಸ್ ಆದರೆ ಕ್ರೈಮ್ ಆಗೋದು ತಪ್ಪುತ್ತೆ. ಹೌದು, ಇದರಿಂದ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ. ಯಾವ್ಯಾವುದಕ್ಕೋ ಪಬ್ಲಿಸಿಟಿ ಮಾಡ್ತೀವಿ, ಯಾವ್ಯಾವುದೋ ಶೇರ್ ಮಾಡ್ತೀವಿ. ಇಂಥ ವಿಷಯಗಳನ್ನ ಹೆಚ್ಚೆಚ್ಚು ಶೇರ್ ಮಾಡಿ. ಒಂದು ನಂಬರು ಮಿಸ್ ಮಾಡದೆ ನೀವು ಮೊಬೈಲ್ ಇಟ್ಕೊಂಡಿದ್ದೀರಾ ಅಂದರೆ ಈ ನಂಬರು ಜ್ಞಾಪಕ ಇಟ್ಕೊಳ್ಳಿ, 1930. ಇದು ಸೈಬರ್ ಕ್ರೈಮ್ಗೆ ಡೈರೆಕ್ಟಾಗಿ ನೀವು ಕಂಪ್ಲೇಂಟ್ ಮಾಡೋ ನಂಬರ್ ಇದು. ಎನಿ ಪ್ರಾಬ್ಲಮ್ ಆದರೆ ಸೈಬರ್ ಇದರಲ್ಲಿ ನೀವು 1930 ಫೋನ್ ಮಾಡಿ. ಎಲ್ಲ ರೀತಿ ನಿಮಗೆ ಪೊಲೀಸರಿಂದ ಸಹಾಯ ಸಿಗುತ್ತೆ. ಥ್ಯಾಂಕ್ ಯು.